ನಮಸ್ಕಾರ ಟೆಕ್ ಫ್ರೆಂಡ್ಸ್. ಹಾಯ್, ಎಲ್ಲರಿಗೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ನಮ್ಮ ಹೊಸ ಸಂಚಿಕೆಗೆ ನಿಮ್ಮೆಲ್ಲರನ್ನು ಆತ್ಮೀಯವಾಗಿ ಸ್ವಾಗತ ಮಾಡ್ತಾ ಇದ್ದೀನಿ. ನಾನು ನಿಮ್ಮ ಸ್ನೇಹಿತ ಆರ್ ಶಹಬಾಜ್ ಅಹಮದ್. ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ನಾವು ಮೇಲ್ಗೆ ಸೈನ್ ಇನ್ ಮಾಡೋದು ಹೆಂಗೆ, ಅದು ಯಾವ ರೀತಿ ಮೇಲ್ ಕಳಿಸೋದು, ಮೇಲ್ ನೋಡೋದು ಯಾವ ರೀತಿ, ಅವೆಲ್ಲ ನಾವು ಈ ಸಂಚಿಕೆಯಲ್ಲಿ ತಿಳ್ಕೊಳ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಮೊದಲನೇದಾಗಿ ಯಾರಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ಇವಾಗ ನೋಡ್ತಾ ಇದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮೊದಲು ಮೇಲ್ ಓಪನ್ ಮಾಡೋಣ. ಡೆಸ್ಕ್ಟಾಪ್ಗೆ ಹೋಗ್ತೀನಿ. ವಿಂಡೋಸ್ ಡಿ. Desktop list. Mail 10 of 17. ಓಕೆ, ಡನ್. ಮೇಲ್ನ ಓಪನ್ ಮಾಡ್ತೀನಿ ಈಗ. Mail window. Mail. Graphic Google Workspace. If you're having trouble loading, visit the Mail Help Center. Mail. Main landmark heading level 1. Choose an account. List with 4 items. Buzzy R. ಓಕೆ, ಡನ್. ಈಗ ನಾವು ನಮಗೆ ಯಾವ ಅಕೌಂಟ್ಗೆ ಸೈನ್ ಇನ್ ಆಗಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ. Signed out. R. Shahbaz Ahmed. ಇದಕ್ಕೆ ಸೈನ್ ಇನ್ ಆಗೋಣ. Busy. Loading busy indicator. Windows security dialog. Windows ನಾನು ಎಷ್ಟೋ ಸತಿ ಸೈನ್ ಇನ್ ಮಾಡಿರೋದ್ರಿಂದ ಗೂಗಲ್ ಪಾಸ್ ಕೀ ಇದರಲ್ಲಿ ಎನೇಬಲ್ ಮಾಡಿಟ್ಟಿರೋದ್ರಿಂದ Scan your finger on the fingerprint reader. ನನಗೆ ಫಿಂಗರ್ ಪ್ರಿಂಟ್ ರೀಡರ್ಗೆ ಸ್ಕ್ಯಾನ್ ಮಾಡೋದಕ್ಕೆ ಹೇಳ್ತಾ ಇದೆ. ನಾನು ಸ್ಕ್ಯಾನ್ ಮಾಡ್ತೀನಿ. Move your finger slightly to the left. Move your finger slightly to the left. R. Shahbaz Ahmed. Main landmark heading level 1. R. Shahbaz Ahmed. Loading busy indicator. ಅಷ್ಟೇ, ಸೈನ್ ಇನ್ ಆಯ್ತು. Inbox 1465 for Shahbaz Mail com. Mail. Main landmark. Primary property page. Table. Normally your ಓಕೆ, ಡನ್. ಸೊ ಈಗ ಮೇಲು ಸೈನ್ ಇನ್ ಆದಮೇಲೆ ಮೇಲಲ್ಲಿ ಕೆಲವೊಂದು ಸೆಟ್ಟಿಂಗ್ಸ್ನ ಮಾಡ್ಕೋಬೇಕಾಗುತ್ತೆ. ನಿಮ್ಮ ಮೇಲ್ಗೆ ಈಸಿಯಾಗಿ ಆಕ್ಸೆಸ್ ಸಿಗಬೇಕು ಅಂತ ಅಂದರೆ ಕೆಲವೊಂದು ಸೆಟ್ಟಿಂಗ್ಸ್ನ ಮಾಡ್ಕೋಬೇಕಾಗುತ್ತೆ. ಅದು ಯಾವ್ಯಾವುದು ಅಂತ ನಾವು ಇವಾಗ ನೋಡೋಣ. ನಾವು ಫಸ್ಟು ಬ್ರೌಸಿಂಗ್ ಮೋಡ್ಗೆ ಬಂದು ಕಂಟ್ರೋಲ್ ಹೋಮ್ ಮಾಡ್ತೀನಿ ಟು ಗೋ ಟು ದಿ ಸ್ಟಾರ್ಟ್ ಆಫ್ ದಿ ಡಾಕ್ಯುಮೆಂಟ್. ಬ್ರೌಸಿಂಗ್ ಮೋಡ್ ಒಂದು ಇನ್ಸರ್ಟ್ ಸ್ಪೇಸ್ ಮಾಡಿದ್ರೆ ಬ್ರೌಸಿಂಗ್ ಮೋಡ್ ಬರುತ್ತೆ. ಈಗ ಕಂಟ್ರೋಲ್ ಹೋಮ್. out of table blank. ಓಕೆ, ಇಲ್ಲಿ ನಾನು ಡೌನರ ಮಾಡ್ಕೊತ ಬರ್ತೀನಿ. Visited same page. Skip the content. Collapsed. Visited same page using mail with screen readers. ಎಸ್ ಫ್ರೆಂಡ್ಸ್, ಇದು ಬಹಳ ಬಹಳ ಇಂಪಾರ್ಟೆಂಟ್. ಇದು ಕೊಲ್ಯಾಪ್ಸ್ ಆಗಿದೆ. ಇದನ್ನು ಎಕ್ಸ್ಪ್ಯಾಂಡ್ ಮಾಡೋಣ. ಇದ್ರ ವಿಶೇಷತೆ ಏನು ಅಂದರೆ ಕೆಲವೊಂದು ಶಾರ್ಟ್ಕಟ್ ಕೀಸ್ನ ಇಲ್ಲಿ ಇರುತ್ತೆ. ಈ ಫಾರ್ ಎಕ್ಸಾಂಪಲ್ ಈಗ ಫೋಕಸ್ ಮೋಡ್ಗೆ ಬಂದು ನಾನು GT ಪ್ರೆಸ್ ಮಾಡಿದರೆ ಸೆಂಟ್ ಬಾಕ್ಸ್ಗೆ ಹೋಗುತ್ತೆ, GI ಪ್ರೆಸ್ ಮಾಡಿದರೆ ಇನ್ಬಾಕ್ಸ್ಗೆ ಹೋಗುತ್ತೆ. ಆ ರೀತಿ ಶಾರ್ಟ್ಕಟ್ ಕೀಸ್ಗಳನ್ನ ನಾವು ಈಸಿಯಾಗಿ ಆಕ್ಸೆಸ್ ಮಾಡಬೇಕು ಅಂದರೆ ಯೂಸಿಂಗ್ ಜಿಮೇಲ್ ವಿತ್ ಸ್ಕ್ರೀನ್ ರೀಡರನ್ನು ಎನೇಬಲ್ ಮಾಡ್ಕೋಬೇಕು. ಸೊ ಅದರಲ್ಲಿ ಅದು ಕೊಲ್ಯಾಪ್ಸ್ ಆಗಿದೆ. ನಾನು ಎಕ್ಸ್ಪ್ಯಾಂಡ್ ಮಾಡಿ ತೋರಿಸ್ತೀನಿ. Expanded. Keyboard shortcuts. Visited same page. ಕೀಬೋರ್ಡ್ ಶಾರ್ಟ್ಕಟ್ ವಿಸಿಟೆಡ್ ಸೇಮ್ ಪೇಜ್. ಕೀಬೋರ್ಡ್ ಶಾರ್ಟ್ಕಟ್ಸು ಇಲ್ಲಿರುತ್ತೆ, ಬೇಕಾದ್ರೆ ನೀವು ವಿಸಿಟ್ ಮಾಡಿ ನೋಡ್ಬೋದು. Mail. Standard view guide. Banner landmark main menu expanded heading level 1. Mail visited same page head. Search landmark. Take main mail. Keyboard shortcuts. Visited same page. ಓಕೆ, ನಾನು ಇವಾಗ ಕೀಬೋರ್ಡ್ ಶಾರ್ಟ್ಕಟ್ಸ್ ಒಳಗಡೆ ಹೋಗ್ತೀನಿ. Table with 1 row and 2 columns. Row 1 column 1. Table with 21 rows and 2 columns. Row 1 column 1. Google Workspace side panel column 2. ಓಕೆ, ಇಲ್ಲಿ ಎಷ್ಟೋ ಶಾರ್ಟ್ಕಟ್ ಕೀಸ್ಗಳಿದ್ದಾವೆ, ನೋಡ್ತಾ ಹೋಗೋಣ. ಕಾಲಮ್ಸ್ ಟೇಬಲ್ ಒಳಗಡೆ ಇರೋದ್ರಿಂದ ನಾನು ಕಾಲಮ್ಸ್ ವೈಸ್ ನ್ಯಾವಿಗೇಟ್ ಮಾಡೋಕ್ಕೆ ಕಂಟ್ರೋಲ್ ಆಲ್ಟ್ ಡೌನರ್ ಮಾಡ್ತೀನಿ. Out of table table with row 1. Row 2 shift desk. ಶಿಫ್ಟ್ ಎಸ್ಕೇಪ್ ಮಾಡಿದರೆ Compose and chat Google Workspace side panel column 2 focus main window column 1 shift desk row 3 desk. ಎಸ್ಕೇಪ್. Compose and chat Google Workspace side panel column 2 focus latest chatter compose. ಫೋಕಸ್ ಲೇಟೆಸ್ಟ್ Column 1 row 4 CTRL. Compose edge of table column 1 CTRL row 5 CTRL row 6 row 7 CTRL enter. ಕಂಟ್ರೋಲ್ ಎಂಟರ್. Compose and chat Google Workspace side panel column 2 send. ಕಂಟ್ರೋಲ್ ಎಂಟರ್ ಮಾಡಿದರೆ ಸೆಂಡ್ ಆಗುತ್ತೆ. Column 1 CTRL enter row 8. Compose and chat Google Workspace side panel column 2 column 1 row 9 CTRL shift C. ಕಂಟ್ರೋಲ್ ಶಿಫ್ಟ್ ಸಿ ಮಾಡಿದರೆ Compose and chat Google Workspace side panel column 2 at CC recipients.
ಸಿ ಸಿ ಹಾಕ್ಬೋದು. ಸಿ ಸಿ ಅಂದ್ರೆ ಏನು ಅಂತ ನಾನು ಮೇಲಲ್ಲಿ ಹಾಕ್ಬೇಕಾದ್ರೆ ತೋರಿಸ್ತೀನಿ. Column 1 C, row 10 CTRL Shift B. ಕಂಟ್ರೋಲ್ ಶಿಫ್ಟ್ ಬಿ. Compose and chat Google Workspace side panel column 2 at BCC recipients. ಕಂಟ್ರೋಲ್ ಶಿಫ್ಟ್ ಬಿ ಒತ್ತಿದ್ರೆ ಬಿ ಸಿ ಸಿ ರೆಸಿಪಿಯನ್ಸ್ ಬರುತ್ತೆ. Column 1 CT, row 11 CTRL Shift F. ಕಂಟ್ರೋಲ್ ಶಿಫ್ಟ್ ಎಫ್ ಮಾಡಿದ್ರೆ Compose and chat Google Workspace side panel column 2 access custom from. ಆಕ್ಸೆಸ್ ಕಸ್ಟಮ್ ಫ್ರಮ್. Column 1 row 12 CTRL Shift D. ಕಂಟ್ರೋಲ್ ಶಿಫ್ಟ್ ಡಿ. Compose and chat Google Workspace side panel column 2 discard draft. ಡಿಸ್ಕಾರ್ಡ್ ಡ್ರಾಫ್ಟ್. Column 1 CT, row 13. Row 14 CTRL K. ಕಂಟ್ರೋಲ್ ಕೆ. Compose and chat Google Workspace side panel column 2 insert a link. Column 1 CTRL K. ಇನ್ಸರ್ಟ್ ಲಿಂಕ್. Row 15. Row 16 CTRL. Row 17 CTRL. Row 6 Compose and chat Google Workspace side panel column 2 go to previous misspelled word. Column 1 CTRL. Row 17 CTRL. Compose and chat Google Workspace side panel column 2 go to next misspelled word. Column 1 CTRL. 1 minute. Symbol level sum. Symbol level most. Symbol level all. Row 16 CTRL plus semicolon. ಸಿ ಟಿ ಆರ್ ಎಲ್ ಪ್ಲಸ್ ಸೆಮಿಕೋಲನ್. Compose and chat Google Workspace side panel column 2 go to previous misspelled word. Column 1 CTRL plus row 17 CTRL plus tick colon. ಝೀರೋ ಪ್ಲಸ್ ಅಪಾಸ್ಟ್ರಫಿ. Compose and chat Google Workspace side panel column 2 go to next misspelled word. ಓಕೆ. Column 1 row 18 CTRL plus M colon. Compose and chat Google Workspace side panel column 2 open spelling suggestions. ಕಂಟ್ರೋಲ್ ಎಮ್. Column 1 CTR row 19. Row 20 CTRL plus alt plus dot colon. Compose and chat Google Workspace side panel column 2 move focus among main window comma side panel comma and video call. ಓಕೆ ಡನ್. ಬಿಡಿ ಇದಿಷ್ಟೇ ಇರೋದು ಅನ್ಕೋತೀನಿ. Row 21 reverse focus among main window column 1 CTRL plus alt plus comma colon. Okay. Compose and chat Google Workspace edge of table CTR keyboard shortcuts open in a new window bar close keyboard shortcuts ಕ್ಲೋಸ್ ಕೀಬೋರ್ಡ್ ಶಾರ್ಟ್ಕಟ್ಸ್ ಅಂತಿದೆ. ಇದು ಎಲ್ಲ ಇನ್ನೂ ಟ್ಯಾಬ್ ಮಾಡ್ತೀನಿ. open in a new window close disable open in a new window close disable. ಇದು ಎನೇಬಲ್ ಆಗಿದೆ. ಇದು ಎನೇಬಲೇ ಆಗಿರಬೇಕು. ಅದು ಎನೇಬಲ್ ಆಗಿರೋದಕ್ಕೆ ನನಗೆ ಡಿಸೇಬಲ್ ಅಂತ ಬಟನ್ ತೋರಿಸ್ತಾ ಇದೆ. ನಾನು ಇವಾಗ ಅದನ್ನು ಡಿಸೇಬಲ್ ಮಾಡಲ್ಲ. ಅದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರುತ್ತೆ. ಒಬ್ಬ ವಿಜುವಲಿ ಇಂಪೇರ್ಡ್ಗೆ ಜಿಮೇಲ್ ಯೂಸ್ ಮಾಡಬೇಕು ಅಂತಂದರೆ ಈ ರೀತಿ ಕೀಬೋರ್ಡ್ ಶಾರ್ಟ್ಕಟ್ಸ್ಗಳು ತುಂಬಾ ಮುಖ್ಯ ಆಗುತ್ತೆ. Open in a close disable open in a new window clickable keyboard shortcuts visited same page. ಓಕೆ, ಇದಿಷ್ಟೇ. Table with 1 row and 2 columns. Row mail graphic alert blank main landmark primary property page table Northly comma. ಓಕೆ ಫ್ರೆಂಡ್ಸ್, ಇದರಲ್ಲಿ ಕೆಲವೊಂದು ಶಾರ್ಟ್ಕಟ್ ಕೀಸ್ಗಳಿದೆ. ಏನು ಅಂದರೆ ಎಲ್ಲರೂ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಜಿ ಐ ಮಾಡಿದರೆ ಇನ್ಬಾಕ್ಸ್ಗೆ ಹೋಗುತ್ತೆ. ಇವಾಗ ಕರೆಂಟ್ ಫೋಕಸ್ ಇನ್ಬಾಕ್ಸಲ್ಲಿದೆ. ನಾನಿವಾಗ ಜಿ ಟಿ ಮಾಡ್ತೀನಿ. ಜಿ ಟಿ ಮಾಡಿದ್ರೆ ಸೆಂಟ್ ಗೋ ಟು ಸೆಂಟ್ ಬಾಕ್ಸ್. ನೋಡಿ, ಇವಾಗ ಜಿ ಟಿ ಮಾಡಿದ ತಕ್ಷಣ ಸೆಂಟ್ ಬಾಕ್ಸಿಗೆ ಹೋಗುತ್ತೆ. ನೋಡಿ, ಬೇಕಾದರೆ ಸೆಂಟ್ ಬಾಕ್ಸ್ಗೆ ಜಿ ಟಿ. Main landmark table the colon bank comma. ಓಕೆ, ಇದು ಕಳಿಸಿರೋದು ಬಂದಿದೆ. ನೀವು ಜಿ ಟಿ ಅಂದರೆ ಜಿ ತಿಳ್ಕೊಂಡು ಟಿ ಮಾಡೋದಲ್ಲ. ಜಿ ಆದಮೇಲೆ ಟಿ ಒಂದು ಎಷ್ಟೋ ಮಿಲಿಸೆಕೆಂಡ್ಸ್ 100 ಮಿಲಿಸೆಕೆಂಡ್ಸ್ ಅಷ್ಟು ಒಳಗಡೆ ಜಿ ಆದಮೇಲೆ ಟಿ ತಕ್ಷಣಕ್ಕೆ ಹೊತ್ತಿದ್ರೆ ಅದು ಬರುತ್ತೆ. ಇವಾಗ ಜಿ ಐ ಮಾಡ್ತೀನಿ ನೋಡಿ, ಇನ್ಬಾಕ್ಸಿಗೆ ಬರುತ್ತೆ. Main landmark primary property page table Northly comma your multi-dash factor authentication settings have been changed. ಓಕೆ ಡನ್. ಸೊ ಈಗ ನನಗೆ ಮೇಲ್ನ ಕಂಪೋಸ್ ಮಾಡಬೇಕು. ಕಂಪೋಸ್ ಮಾಡಬೇಕು ಅಂದರೆ ನಾನು ಜಿಮೇಲ್ ವಿತ್ ಸ್ಕ್ರೀನ್ ರೀಡರ್ಸ್ ಎನೇಬಲ್ ಆಗಿರಲಿಲ್ಲ ಅಂತಂದರೆ ನಾನು ಟ್ಯಾಬ್ 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 ಮಾಡ್ಕೊಂಡೋಗಿ ಅಥವಾ ಬಟನ್ಸ್ ವಾಯ್ಸ್ ನ್ಯಾವಿಗೇಟ್ ಮಾಡ್ಕೊಂಡೋಗಿ ಇದು ಕಂಪೋಸ್ ಬಟನ್ ಸಿಕ್ಕಿದಾಗ ಎಂಟರ್ ಕೊಡಬೇಕಾಗಿತ್ತು. ಸೊ ಈಗ ಆ ರೀತಿ ಎಲ್ಲ ಇಲ್ಲ. ಸೀದಾ ನಾನು ಸಿ ಓದಿದ್ರೆ ನೋಡಿ ಕಂಪೋಸ್ಗೆ ಫೋಕಸ್ ಹೋಗುತ್ತೆ. ಇವಾಗ ನಾನು ಮಾಡಿ ತೋರಿಸ್ತೀನಿ. ಸಿ ಓದ್ತೀನಿ. Compose new message dialog new message region table to add CC recipients left
ಓಕೆ ಡನ್. ಟು ಆ್ಯಡ್ ಸಿ ಸಿ ರೆಸಿಪಿಯನ್ಸ್ ಬಿ ಸಿ ಸಿ ರೆಸಿಪಿಯನ್ಸ್ ಅಂತ ಅದು ಹೇಳುತ್ತೆ. ನೀವು ಒನ್ ಟೈಮು ಫೋಕಸ್ ಚೆಕ್ ಮಾಡ್ಕೊಳ್ಳಿ. ನಿಮಗೆ ಕರೆಕ್ಟಾಗಿ ಅನುಕೂಲ ಆಗಬೇಕು ಅಂದರೆ ಒನ್ ಟೈಮ್ ಫೋಕಸ್ ಚೆಕ್ ಮಾಡ್ಕೋಬೇಕು. ನಾನು ಫೋಕಸ್ ಚೆಕ್ ಮಾಡ್ತೀನಿ ಈಗ. The recipient's focus collapsed as autocomplete editable none selected blank. ನನ್ ಸೆಲೆಕ್ಟೆಡ್ ಅಂದರೆ ಯಾವುದು ಸೆಲೆಕ್ಟ್ ಆಗಿಲ್ಲ ಅಂತ ಹೇಳ್ತಾ ಇದ್ದೆ. ಸೊ ನಾನೀಗ ಇಲ್ಲಿ ಅಡ್ಮಿನ್ ಆಗಿರೋಂಥ ವಿಜಯ್ ಅವ್ರಿಗೆ ಮೇಲ್ ಹಾಕಬೇಕಾಗಿದೆ. ಸೊ ನಾನು ವಿಜಯ್ ಅವ್ರದ್ದು ಮೇಲ್ ಐ ಡಿ ಬರಿತೀನಿ. list vijay83@mail.com vijay83@mail.com 1 of 7. ಓಕೆ, ಇಲ್ಲೇ ಸಜೆಷನ್ ಸಿಕ್ತು. ಯಾರ್ಯಾರಿಗೆ ನೋಡೋಣ. Vijay BVVBV 812,782 Cam CNA V Amp Sanjeetha VS San S Vijay Kumar Sikar Vijay@mail.com Vamshikimar 04@mail.com Vinayakadanablania.org Vijay83@mail.com Vijay83@mail.com 1 of 7. ಓಕೆ ಡನ್. ಇಲ್ಲಿ 7 ಜನದ ಮೇಲ್ ಐ ಡಿ ಸಿಕ್ಕಿದೆ. ಅದೇ ಸಜೆಷನ್ ಕೊಡುತ್ತೆ. ನೀವು ಒನ್ ಟೈಮ್ ಟೈಪ್ ಮಾಡಿದ್ರೆ, ಹೊಸ ಮೇಲ್ ಐ ಡಿ ಆದರೆ ನೀವು ಫುಲ್ಲು ಟೈಪ್ ಮಾಡಬೇಕು. Vijay BVVBV 812,782@mail.com 2 of 7. ಓಕೆ ಡನ್. ಇದೇ ಮೇಲ್ಗೆ ಕಳ್ಸೋಣ. Compose : draft saved dialog, new message region, table 2, search field list, the recipients collapsed as autocomplete editable 1 selected blank. ಓಕೆ, ಒನ್ ಸೆಲೆಕ್ಟೆಡ್. ನೀವು ಬೇಕಾದ್ರೆ ಲೆಫ್ಟ್ ಆರೋ ಮಾಡಿ ನೋಡ್ಬೋದು. Vijay BV press delete to remove this chip 1 of 1. The recipients collapsed as autocomplete editable 1 selected blank. ನಾನು ವಿಜಯ್ ಬಿ ವಿ ಅಂತ ಆದ್ಮೇಲೆ ರೈಟ್ ಆರೋ ಮಾಡಿದೆ. ಮತ್ತೆ ಇನ್ನೊಂದು ಮೇಲ್ ಐ ಡಿ ಯಾರಿಗಾರು ಬೇಕು ಅಂದರೆ ನಾವು ಹಾಕ್ಬೋದು. ಸೊ ನಾನು ನಂದೇ ಇನ್ನೊಂದು ಮೇಲ್ ಐ ಡಿ ಹಾಕ್ಕೋತೀನಿ. B list buzzy7622@mail.com buzzy76. ನಾನು 2 ಲೆಟರ್ ಬಂದಿದ ತಕ್ಷಣ ಸಜೆಷನ್ ಬಂತು. ನಾನು ಎಂಟರ್ ಕೊಡ್ತೀನಿ. ಇದೇ ಇಮೇಲ್ ಐ ಡಿ ಇರಲಿ. Compose : draft saved dialog, new message region, table 2, search field list, the recipients collapsed as autocomplete editable 2 selected blank. ಓಕೆ ಡನ್. ಇಷ್ಟು ಬಂದಿದೆ. ಸೊ ಈಗ ಇಬ್ಬರಿಗೆ ಸಾಕು. ನೀವು ಎಷ್ಟು ಜನಕ್ಕೆ ಬೇಕಾದ್ರೂ ಕಳಿಸ್ಕೋಬೋದು. ಒಂದು 10, 20, 50, 60, 100 ಮೆಂಬರ್ಸಿಗೆ ಬೇಕಾದ್ರೂ ಕಳಿಸ್ಕೋಬೋದು. ಸೊ ಟ್ಯಾಬ್ subject blank. ಸಬ್ಜೆಕ್ಟ್. ನೀವು ಲೆಟರ್ ಬರೀಬೇಕಾದ್ರೆ ಅಡ್ರೆಸ್ ಬರ್ದಾದ್ಮೇಲೆ ಕೆಳಗಡೆ ಸಬ್ಜೆಕ್ಟ್ ಬರೀತೀರಲ್ವಾ, ಅದೇ ಫಾರ್ಮ್ಯಾಟಲ್ಲೇ ಇರುತ್ತೆ. ಈಗ ನಾನು ಸಬ್ಜೆಕ್ಟ್ ಬರೀತೀನಿ. TUTORIAL space ABOUT space ಅಬೌಟ್ ಕಂಪೋಸಿಂಗ್ ಮೇಲ್. COMPOSING space AIL. ಓಕೆ ಡನ್. ಬಾಡಿ. Table dash with regards blank. ನಾನು ಈಗ ಏನಂತೀನಿ ಅಂದರೆ ಆಸ್ ಪರ್ ದಿ AS. ಇದು ನಾನು ನನ್ನ ಫ್ರೆಂಡ್ಗೆ ಮಾಡ್ತಿರೋದ್ರಿಂದ ನಾನು ಇನ್ಫಾರ್ಮಲ್ ಆಗಿ ಬರಿತಾ ಇದ್ದೀನಿ. ನೀವು ಅವ್ರಿಗೆ ದೊಡ್ಡವ್ರಿಗೆ ಮಾಡ್ಬೇಕಾದ್ರೆ ಡಿಯರ್ ಸರ್ / ಮೇಡಮ್ ಅಂತ ಫಸ್ಟ್ ಸ್ಟಾರ್ಟಿಂಗಲ್ಲಿ ಹಾಕ್ಬೇಕಾಗುತ್ತೆ. SA. ಸೊ ನಾನಿವಾಗ AS space PR space AE space EN NEM APOVE space. ಆಸ್ ಪರ್ ದಿ Suggested text above mail dot. Press tab to insert dot. ಎಬವ್ ನೋಡಿ, ಅದು ಸಜೆಷನ್ ಕೊಟ್ಟಿದೆ. ಎಬವ್ ಮೇಲ್ ಬೇಕಾ ಅಂತ. ನಾನು ಟ್ಯಾಬ್ ಮಾಡ್ತೀನಿ, ಅದೇ ಸಜೆಷನ್ ಫಿಕ್ಸ್ ಆಗಲಿ. Inserted suggestion above mail. ಎಬವ್ ಮೇಲ್ Space. ಹಿಯರ್ ARE space space I am AM space showing AOWING space how to AOW compose space TO space OMPOSE space MALE. ಮೇಲ್. ಓಕೆ, ಇದಾದ್ಮೇಲೆ ಥ್ಯಾಂಕ್ ಯು ವಿತ್ ರಿಗಾರ್ಡ್ಸ್. ಅದು ನಿಮ್ಮ ಇಚ್ಛೆಗೆ ನೀವು ಹೆಂಗಾಗ್ತಿರೋ ಹಾಗೆ. ಇಲ್ಲಿ ನಾನು ಬರೆಯೋಕ್ಕೆ ಹೋಗಲ್ಲ, ಬಿಕಾಸ್ ನಾನು ಸಿಗ್ನೇಚರ್ ಆ್ಯಡ್ ಮಾಡ್ಕೊಂಡಿರೋದ್ರಿಂದ ನಾನು ಬರೆಯೋಕ್ಕೆ ಹೋಗಲ್ಲ. ಮುಂದಿನ ಸಂಚಿಕೆಗಳಲ್ಲಿ ನಿಮಗೂ ಕೂಡ ತೋರಿಸ್ತೀನಿ ಯಾವ ರೀತಿ ಸಿಗ್ನೇಚರ್ನ ಆ್ಯಡ್ ಮಾಡೋದು ಅಂತ. ಸೊ ನಾನಿವಾಗ ಡೈರೆಕ್ಟಾಗಿ ಕಂಟ್ರೋಲ್ ಎಂಟರ್ ಮಾಡಿದರೆ ಅದು ಸೆಂಡ್ ಆಗುತ್ತೆ ನೋಡಿ. ಇವಾಗ ನಾನು ಕಂಟ್ರೋಲ್ ಎಂಟರ್ ಮಾಡ್ತೀನಿ. Set alert cancel alert undo sending ... close sending ... cancel close message sent undo view message close message sent view message close blank. ಓಕೆ ಡನ್. ಸೊ ಇವಾಗ message sent view message close. ಮೇಲು ಸೆಂಡ್ ಆಯಿತು. ಮೇಲು ಸೆಂಟ್ ಆಗಿದೆಯಾ ಇಲ್ವಾ
ಅಂತ ನಾವು ಕರೆಕ್ಟಾಗಿ ನೋಡಬೇಕು ಅಂತಂದರೆ ನಾವು ಸೆಂಟ್ ಬಾಕ್ಸಿಗೆ ಹೋಗಬೇಕು. ಸೆಂಟ್ ಬಾಕ್ಸಿಗೆ ಹೋಗಬೇಕು ಅಂದರೆ Section focused off screen. ಇದು ಎಲ್ಲೆಲ್ಲೋ ಫೋಕಸ್ ಇದೆ. ನಾವು ಫಸ್ಟು ಫೋಕಸ್ ಮೋಡಿಗೆ ತರಬೇಕು. ನೋಡಿ, ನಾನು ಫೋಕಸ್ ಮೋಡಿಗೆ ತಂದು GT ಮಾಡ್ತೀನಿ, ಅವಾಗ ಸೆಂಟ್ ಬಾಕ್ಸ್ಗೆ ಹೋಗುತ್ತೆ. Main landmark table unread comma to colon Vijay comma Buzzy 7622 2 comma tutorial about composing mail comma 1 colon. ಓಕೆ, ಡನ್. ಸೊ ಇವಾಗ ಸೆಂಡ್ ಮಾಡೋದು ಇಲ್ಲಿ ಬಂದಿರುತ್ತೆ. ಒಂದು ವೇಳೆ ನಿಮಗೆ ಬಂದಿರೋವಂಥ ಮೇಲ್ನ ಯಾವ ರೀತಿ ನೋಡೋದು ಅದನ್ನು ಕೂಡ ತಿಳ್ಕೊಳ್ತಾ ಹೋಗೋಣ. ನಿಮಗೆ ಬಂದಿರೋವಂಥ ಮೇಲು ಸ್ಟಾರ್ಟಿಂಗಲ್ಲಿ ಇನ್ಬಾಕ್ಸ್ ಒಳಗಡೆ ಇರುತ್ತೆ. ಈಗ ನಾನು ಇನ್ಬಾಕ್ಸ್ಗೆ ಹೋಗ್ತೀನಿ. New notification from Outlook comma Vijay BV comma re colon tutorial about composing mail dot dot 1 of 1 window. ನೋಡಿ, ಅವರು ಆಟೋ ರಿಪ್ಲೈ ಸಜೆಷನ್ ಆನ್ ಮಾಡ್ಕೊಂಡಿದ್ದಾರೆ ಅನಿಸುತ್ತೆ. ನನಗೆ ಇಲ್ಲಿ ರಿಪ್ಲೈ ಬಂದಿದೆ. ಸೊ ಇರಲಿ, ಈಗ ನಾನು ನಮಗೆ ಬಂದಿರುವಂಥ ಮೇಲ್ನ ಯಾವ ರೀತಿ ನೋಡೋದು ಅಂತ ತಿಳಿಸ್ಕೊಡ್ತೀನಿ. ನಾವೀಗ ಇನ್ಬಾಕ್ಸ್ ಒಳಗೆ ಹೋಗಬೇಕು. ಇನ್ಬಾಕ್ಸಿಗೆ ಹೋಗಬೇಕು ಅಂದರೆ GI, ನಾನು ಇನ್ಬಾಕ್ಸ್ಗೆ ಹೋಗ್ತೀನಿ. Main landmark primary property page table unread comma me comma Vijay 2 comma tutorial about composing mail comma 1 colon 39 p.m. comma dot row. ಓಕೆ, ಇದು ನನಗೂ ಬಂದಿದೆ, ಯಾಕಂದರೆ ನಂದು ಪರ್ಸ್ನಲ್ ಮೇಲ್ ಐ ಡಿ ಹಾಕಿರೋದ್ರಿಂದ ಅದು ನನಗೂ ಬಂದಿದೆ. ಸೊ ಇಲ್ಲಿ ನಮಗೆ ಬಂದಿರೋ ಮೇಲ್ನ ನಾವು ನೋಡಬೇಕು ಅಂದರೆ ನಾವು ಹೀಗೆ ನಮ್ಗೆ ಯಾವ ಮೇಲ್ ಬೇಕು ಅಂತ ನಾವು ಫಸ್ಟ್ ಸೆಲೆಕ್ಟ್ ಮಾಡಬೇಕು. ಸೆಲೆಕ್ಟ್ ಮಾಡಬೇಕು ಅಂದರೆ ನಾವು ಡೌನ್ ಆರೋ ಮಾಡ್ಕೊಂಡು ಹೋಗಬೇಕು. ನೋಡಿ, ಈಗ ನಾನು ಡೌನ್ ಆರೋ ಮಾಡ್ಕೊಂಡು ಹೋಗಿ ತೋರಿಸ್ತೀನಿ. Normally comma your multi-dash factor authentic. ಇದು ಬಿಡಿ, ಇದು ಬೇಡ. Unread comma Google Play comma changes to purchase verification settings on Google Play comma Feb 2 comma Google unread comma be my eyes comma have your say colon Apple Vision. ಓಕೆ, ಡನ್. ಇದನ್ನು ನೋಡೋಣ. ಬಿ ಮೈ ಐಸಿಂದ ಏನೋ ಮೆಸೇಜ್ ಬಂದಿದೆ. ಸೊ ಈಗ ಇದರ ಮೇಲೆ ಎಂಟರ್ ಮಾಡ್ತೀನಿ. Main landmark have your say colon Apple Vision accessibility report card 2020. ಓಕೆ, ಈಗ ಎಂಟರ್ ಮಾಡಿದೆ. ನಾವು ಒಂದು ತಿಳ್ಕೋಬೇಕು, ಎಂಟರ್ ಮಾಡಿದರೂ ಕೂಡ ಇದು ಫೋಕಸ್ ಮೋಡ್ನಲ್ಲಿ ಏನಾದ್ರು ಇತ್ತು ಅಂತಂದರೆ ನಾವು ಮೇಲ್ನ ನೋಡೋಕ್ಕಾಗಲ್ಲ. ನಾವು ಬ್ರೌಸಿಂಗ್ ಮೋಡಿಗೆ ಬರಬೇಕು. ಈಗ ನಾನು ಬ್ರೌಸಿಂಗ್ ಮೋಡಿಗೆ ಬರ್ತೀನಿ. ಒಂದು ವೇಳೆ ಅದು ಬ್ರೌಸಿಂಗ್ ಮೋಡ್ ಬಂದು ಕೆಲವೊಂದು ಟೈಮ್ ಇಂಡಿಕೇಶನ್ ಕೊಡೋದಿಲ್ಲ. ಆದ್ದರಿಂದ ನಾವು ಎರಡೆರಡು ಸತಿ ವೆರಿಫೈ ಮಾಡಬೇಕಾಗುತ್ತೆ. ಈಗ ನಾನು ವೆರಿಫೈ ಮಾಡ್ತೀನಿ. ಈಗ ಬ್ರೌಸಿಂಗ್ ಮೋಡಿಗೆ ಬಂದಿದೆ. ಸೊ ಈಗ ಮೇಲ್ನ ನೋಡ್ತೀನಿ, ನಾನು ಡೌನ್ ಆರೋ ಮಾಡ್ಕೊಂಡು ಹೋಗ್ತೀನಿ. ಇಲ್ಲಾಂದರೆ ಹೆಡಿಂಗ್ಸ್ ವೈಸ್ ಆದರೂ ಹೋಗುತ್ತೆ. ನೋಡಿ, ಹೆಚ್ಚು ಮಾಡ್ತೀನಿ. Clickable list with one item be my eyes normally at beamyeyes.com unsubscribe heading level 3. ಓಕೆ, ಬಿಡಿ. Heading level 3 unsubscribe mon comma Feb 2 comma 8 colon 45 p.m. left clickable not checked not starred. Out of list inserted suggestion of conversation open dot 1 unread message dot. ಹಂಗೆ ನೀವು ಡೌನ್ ಆರೋ ಸ್ಟಾರ್ಟಿಂಗಲ್ಲಿ ಕಂಟ್ರೋಲ್ ಹೋಮ್ ಮಾಡಿ ಡೌನ್ ಆರೋ ಮಾಡಬೇಕಾಗುತ್ತೆ. ಅವಾಗ ತೋರಿಸುತ್ತೆ. ನಾನು ಹಿಂಗೆ ಡೌನ್ ಆರೋ ಮಾಡ್ತೀನಿ. Clickable visited skip the content collapsed visit heading level 1 search landmark heading level 1 clickable collapsed heading level 1 clickable heading level 1 try Gemini heading level head na clickable heading level 2 labels visited same 1 comma clickable same page start clickable same page new click 48 purchase a 40 more heading level 2 labels create new label heading level 2 labels upgrade clickable back to inbox archive report delete mark as a collapsed sub 4 of newer older clickable input tools on sub menu select clickable main landmark print all in new window heading level 2 have your say colon Apple Vision accessibility. ಓಕೆ, ಇಲ್ಲಿಂದ ಮೇಲ್ ಸ್ಟಾರ್ಟ್ ಆಗುತ್ತೆ. ನೋಡಿ, remove label inbox from this clickable list with one item heading level 3 be my eyes normally at beamy eyes heading level 3 unsubscribe Feb click on remove to sub blank read delete Apple tweet dear read this email on blank sub menu show details. ಓಕೆ, ಶೋ ಡೀಟೇಲ್ಸ್. Blank read this email online. ರೀಡ್ ದಿಸ್ ಇಮೇಲ್ ಆನ್ಲೈನ್. Dear R Shabazz comma ನನಗೆ ಮೇಲ್ ಬಂದಿದೆ. ಡಿಯರ್ ಆರ್ ಶಾಬಾಸ್, we tick excited to share that Apple Vis comma of Be My Eyes company comma has opened the survey for the annual ಹ್ಯಾಸ್ ಓಪನ್ ದ ಸರ್ವೆ. Apple Vision accessibility report card. We tick D love to invite you to take the survey and help ಓಕೆ, determine the 2025 ratings dot blank. Now in its fourth year comma the Apple Vision accessibility report card provides valuable insights to Apple and to the Be My Eyes and Apple Vis community comma based on feedback from people who rely on
voiceover, Braille support, or low vision features on Apple products. Past report cards have given blind, deaf-blind, and low vision users a powerful platform to share honest, real-world experiences with Apple TICS products, software, and services. Blank. The survey covers accessibility and user experience across iOS, iPad OS, Mac OS, Watch OS, and TV OS, including new features introduced in 2025. You can rate your experience and share written feedback. For the platforms you TIC personally used this year. A summary of results, along with selected community comments, will be shared with Apple and the community in the coming weeks. Blank. The more responses we receive, the more impactful the report card will be. Please, blank. Before you begin, please note, list with 6 items. Bullet. We recommend reviewing last year TICS report card for context. Bullet ratings. You bullet. Please only rate platforms and features you personally used during 2025. Bullet left quote vision accessibility features right quote refer to specific functionalities, while left quote user experience right quote reflects overall ease of use and satisfaction. Bullet 1 question covers new accessibility features introduced in 2025. The bullet. Each person may complete the survey once. By submitting comments, you grant Apple this permission to feature them in the report card, either attributed or anonymously. Out of listed TICS, our hope that the 2025 Apple Vision Accessibility Report Card will be our most impactful yet and help drive positive change at Apple. Every voice matters. On behalf of the Apple Vision Be My Eyes teams, thank you for partnering with us in this important work. Blank. The Be My Eyes team. ನೋಡೋದ್ರಲ್ಲ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಗೊತ್ತು ಅಂತ. ಇದೇ ರೀತಿ ನಾವು ನಮಗೇನೇ ಮೇಲ್ ಬಂದಿದ್ರು ಕೂಡ ಇದೇ ರೀತಿ ಓದಬೇಕು, ಡೌನ್ಲೋಡ್ ಮಾಡ್ಕೊಂಡು ಓದಬೇಕು. ಸೊ ಇವಾಗ Keep in touch, find us on colon. ಅವ್ರದ್ದು ಸಿಗ್ನೇಚರ್ನ ಆ್ಯಡ್ ಮಾಡ್ಕೊಂಡಿದ್ದಾರೆ. ಅವರು ಸಿಗ್ನೇಚರು ಲೈಕ್ ಇವ್ರದ್ದು ಕೀಪ್ ಇನ್ ಟಚ್ ID ಏನಿದೆಯೋ ಅವ್ರದ್ದು ಸೈನ್ಸ್ ಎಲ್ಲ ಏನೇನು ಇರ್ತಾವೋ ಅವೆಲ್ಲ ಅವ್ರು ಆ್ಯಡ್ ಮಾಡ್ಕೊಂಡಿದ್ದಾರೆ. ಸೊ ಇದು ಫ್ರೆಂಡ್ಸ್ ಇವತ್ತಿನ ಸಂಚಿಕೆಗೆ ಇಷ್ಟೇ. ಇನ್ನು ಮುಂದಿನ ಸಂಚಿಕೆಯಲ್ಲಿ ನಾನು ನಿಮಗೆ ಸಿಗ್ತೀನಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.